ಯಾವ್ಲೇವ 2-0 ಆದ್ಮ್ಯಾಗ ಜಿಗಾಡಕತ್ತಾವ. ಅದೇ 2-0ಗಳ ಹಿಂದ ಒಂದ್ ಇಟ್ಟಾನ ಮಾಮ. ಇಟ್ಟಾನಿಲ್ಲ ಒಂದ್. ಯಾವ ಜಿಗದಾಡಕತ್ತಿದ್ದ 2-0ಗಳ ಹಿಂದ ಒಂದ್. ಇದಕ್ಕತ್ತಾರ ಆಟ. ವಿರಾಟ್ ಅಣ್ಣನ ಅವ್ರಾರಿ ಅವ್ರ ಅಂದ್ರ ಅವ್ರ ಮನೀಶ್ ಪಾಂಡೆನ್ ಕ್ಯಾಚ್ ನೋಡ್ರಿ ಇವತ್ತ ಹೆಂಗ್ ನಮ್ ಹುಡುಗ ಕ್ಯಾಚ್ ಹಿಡ್ದಾನ. ಅದು ಎಡಗೈಯಾಗ್ರಿ ಅದ್ಭುತ. ಚಿರತಿ ಜಿಗ್ದಂಗಾತ. ಹಳದಿ ಬಣ್ಣದವ್ರು ಬಾಳ ಜಿಗದಾಡಕತ್ತಿದ್ರಲ್ಲ. ಇಳಿಸುನ್ ಬರ್ರಿ ಅವ್ರ ಬಣ್ಣ ಇಳಿಸುನು. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬರ್ರಿ ಇಳಿಸುನು. ಯಾವ ಬಣ್ಣ? ಹಳದಿ ಬಣ್ಣ. ವಿರಾಟ್ ಅಣ್ಣನ ಸೆಲೆಬ್ರೇಷನ್ ನೋಡಿದ್ರನ? ಯಾವಾಗಿಂದ? 100 ಆದಾಗಿಂದ ಅಲ್ಲ, 1 ರನ್ ಆದಾಗಿಂದ. ಹಿಂಗ ಒಮ್ಮೆ ಆಗಿತ್ತು ಹಿಂದ ಆಸ್ಟ್ರೇಲಿಯಾದಾಗ ಮಾಡಿದ್ದ ಗೊತ್ತದನ ಅಣ್ಣ. ಹಿಂಗ ಬ್ಯಾಕ್ ಟು ಬ್ಯಾಕ್ 0 ಬಂದಿದ್ದು. ಈ ಸಲನು ಬ್ಯಾಕ್ ಟು ಬ್ಯಾಕ್ 0 ಬಂದಿದ್ದು. 0 ಬಂದಾವತ್ತು ಭಾಳ ಮಂದಿ ಜಿಗದಾಡಕತ್ತಿದ್ರ. ಈಗ ಹಂಗಿತ್ತು. ಅವೇ 2-0ಗಳ ಹಿಂದ ಒಂದಿಟ್ಟಾನ ಅನ್ನ. ಒಂದ್ ಇದಕ್ಕಂತಾರ ಅವ್ರ ಮೊದ್ಲೇ 1 ರನ್ ತೆಗದ್ಮ್ಯಾಗ ಸೆಲೆಬ್ರೇಷನ್ ನೋಡ್ಬೇಕಾಗಿತ್ತು ನೀವು. ನೋಡಿರ್ತೀರಿ ಭಾಳ ಮಂದಿ. ನೋಡ್ಲಾರ್ದವ್ರಿಗೆ ಹೇಳ್ತೀನಿ, ನೋಡ್ರಿ ನೀವು, ಗೊತ್ತಾಕತಿ. 1 ರನ್ ಆದ್ಮ್ಯಾಗಿಂದ ಸಂಭ್ರಮ ಮತ್ತು 100 ಆದಾಗಿಂದ ಸೆಲೆಬ್ರೇಷನ್, ಅದ್ರ ಸಂಭ್ರಮ ನೋಡ್ರಿ, ಗೊತ್ತಾಗ್ತದೆ. 100 ರನ್ ತೆಗ್ದಿದ್ದು ಏನೂ ಅಲ್ಲ ಅವಂಗ, ಏನೂ ಅಲ್ಲ 100 ರನ್ ತೆಗ್ದಿದ್ದು. ಒಂದು ಸಿಂಪಲ್ ಸೆಲೆಬ್ರೇಷನ್. ಬರೀ ಬ್ಯಾಟ್ ಹತ್ತಿ ತಲೆ ತೆಳಗ್ ಮಾಡ್ಯಾನು, ಮತ್ತೇನಿಲ್ಲ. ಆದ್ರೆ 1 ರನ್ ತೆಗದ್ಮ್ಯಾಗಿಂದು ಪಂಚ್ ರೀ. ಹ್ಯಾಂಗ ಬತ್ತ ಪಂಚ್? ಫೋಟೋ ನೋಡ್ರಿ ನೀವು, ಮೈ ರೋಮಾಂಚನ ಹಾಕಿರ. ಮೈಯನ್ ಕೂಲಿ ಇರ್ತಾವ. ವಿರಾಟ್ ಅಣ್ಣನ್ ಅವ್ರ ಅಂದ್ರ ಅವ್ರ. ಉಳದವ್ರಿಗೆ ಮಾಮ, ವಿರಾಟ್ ಮಾಮ, ನಮಗ ಅಣ್ಣ. ಈ ಪಂದ್ಯದಾಗ ಏನೂ ಇಲ್ಲೇ ಇಲ್ಲ ವಿರಾಟ್ ಬಿಟ್ರ. ಏನ್ ಮಾತಾಡ್ತೀರಿ ಹೇಳ್ರಿ? ವಿರಾಟನ್ ಇನ್ನಿಂಗ್ಸ್ ಬಿಟ್ರ ಮತ್ತೇನದ ಹೇಳ್ರಿ? ಈ ಪಂದ್ಯದೊಳಗೆ ಮಾತಾಡುವಂಥದ್ದು ಏನೂ ಇಲ್ಲೇ ಇಲ್ಲ. ಒಬ್ಬನ ತಗೊಂಡೋದಾರಿ ಪಂದ್ಯ. ಓಪನಿಂಗ್ ಬಂದ ಮನುಷ್ಯ ಕಡಿ ತಕ್ಕ ನಿತ್ತು ತನ್ನ ತಂಡವನ್ನು ಗೆದಿಸ್ಕೊಂಡು ಹೋಗ್ತಾನಪ್ಪ ಅಂತಂದ್ರ ಹೇಳ್ರಲ್ಲ. ಅದು ಇದು ಒಂದ ಸಲ ಆಗಿದ್ದಲ್ಲಿದ. ಚೇಜ್ ಮಾಸ್ಟರ್ ಅತ್ತೆ ಹಂಗೆ ಕರೆದಿಲ್ಲ ವಿರಾಟನ್. ಹೌದಪ್ಪ ಯಾವಾಗಾರ ಮಾಡ್ತಾ ಇಲ್ಲ, ಮ್ಯಾಗ ಮಾಡ್ತಾ. ವಿರಾಟ್ ನಿತ್ತ ಮ್ಯಾಚ್ ಗೆತ್ತ ತಿಳ್ಕೋದು, ಯಾರೇ ಪ್ರಶ್ನೆನೇ ಇಲ್ಲ. ಕರೆನ ಮೂರು ಪಿಕ್ಚರ್ಗಳು ಇಷ್ಟು ವೈರಲ್ ಆಗತ್ತಾವಲ್ಲ ಸೋಷಿಯಲ್ ಮೀಡಿಯಾದಾಗ, ಅದೇನು ಮಾತಾಡಂಗಿಲ್ಲ. ಒಂದು 1 ರನ್ ಆದ ಕೂಡಲೇ ವಿರಾಟಂದು ಪಂಚ್ ಸೆಲೆಬ್ರೇಷನ್. 2ನೇದ್ದು 100 ಆದ್ಮ್ಯಾಗ ಸಿಂಪಲ್ ಸೆಲೆಬ್ರೇಷನ್. ಬರೇ ಮ್ಯಾಕ್ ಕೈ ಎತ್ತಿ ತಲೆ ತೆಳಗ್ ಮಾಡಿ ಬ್ಯಾಟ ತೋರ್ಸಿದ್ದ. ಆಮ್ಯಾಗ 3ನೇದ್ದು ನಮ್ ಮನೀಶ್ ಪಾಂಡೆನ್ ಕ್ಯಾಚ್ ನೋಡ್ರನ. ಮೈ ಜುಮ್ ಮತ್ತತ್ರಿ. ಚಿರತಿ ಜಿಗದ ರಾಂಗ್ ಸೈಡ್ ಅವಂದದು. ರಾಂಗ್ ಸೈಡ್ ಅದು. ಮನೇಶನ್ ರಾಂಗ್ ಸೈಡ್ ಅಂದ್ರ ಎಡಕ್ಕೆ ಜಿಗದಾನ. ರೈಟ್ ಹ್ಯಾಂಡೆಡ್ ಇಲ್ಲೋ, ಎಡಕ್ಕೆ ಜಿಗದ ಎಡಗೈಲೆ ಹಿಡ್ದಿದ್ದು ಕ್ಯಾಚ್ ಅದ. ಅಷ್ಟು ಭಾರಿ ಕ್ಯಾಚ್ ಹಿಡ್ದ. ಅದು ಒಂದು 3ನೇದ್ದಾಯ್ತು. 4ನೇದ್ದು ಇಮೇಜ್ ಏನಪ್ಪಾ ಅಂತಂದ್ರ
ಆ ಮನೀಶ್ ಪಾಂಡೆ ಹಿಡಿದಿದ್ದ ಕ್ಯಾಚ್ಗೆ ವಿರಾಟ್ ಕೊಹ್ಲಿಯಿಂದ ರಿಯಾಕ್ಷನ್ ನೋಡ್ಬೇಕು ನೀವು. ಆ ರಿಯಾಕ್ಷನ್ ಹೇಳ್ತೈತಿ ಆ ಕ್ಯಾಚ್ ಎಷ್ಟು ಅದ್ಭುತ ಅಂತ ಹೇಳಿ. ನನ್ನ ಅನ್ಸಿದ ಮಟ್ಟಿಗಿತ್ತು ಈ ಟೂರ್ನಾಮೆಂಟ್ ಅದ್ಭುತ ಕ್ಯಾಚ್ಗಳಲ್ಲಿ ಒಂದದು. ಒಂದೇದು ಇದೇ ಇರ್ತದ, ಅದ್ಭುತ ಕ್ಯಾಚ್ ಆಫ್ ದ ಟೂರ್ನಮೆಂಟ್. ಆದ್ರೆ ಮನೀಶ್ ಪಾಂಡೆ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತದಪ್ಪ, ಭಾಳ ಕೆಟ್ಟ ಅನಿಸ್ತು. ಇಷ್ಟ ಅದ್ಭುತ ಪ್ರತಿಭೆ ವ್ಯರ್ಥ ಆಗೋರು ಹೋತಲ್ಲ, ಅದು ಭಾಳ ಕೆಟ್ಟ ಅನಿಸ್ತು. ಈ ವಯಸ್ಸಿನಾಗ ಇನ್ನ ಎಷ್ಟು ಫಿಟ್ ಅದ ನೋಡ್ರಿ. ವಿರಾಟ್ ಕೊಹ್ಲಿ ನಂಗೆ ಫಿಟ್ನೆಸ್ ಅದ, ವಿರಾಟ್ ಕೊಹ್ಲಿ ನಂಗೆ ಆಟಿಟ್ಯೂಡ್ನು ಐತಿ ಮನೀಶ್ ಪಾಂಡೆ. ಆದ್ರೆ ಬೆಳಕಿಗೆ ಬರಲಿಲ್ಲ, ಬಹಳಷ್ಟು ಅವಕಾಶ ಸಿಗ್ಲಿಲ್ಲ. ಅವಕಾಶ ಸಿಗ್ಲಾರ್ದಕ್ಕ ಆ ಪ್ರತಿಭೆ ವ್ಯರ್ಥ ಆಗಿ ಹೋತು. ನೋಡ್ರಿ, ಒಂದಿನ ಆದ್ರೂ ನಸೀಬ್ ಎಟ್ಟು ಕೆಟ್ಟೈತಿ ಮನೀಶ್ ಪಾಂಡೆಂದು. ಸತತವಾಗಿ 2 ಇಲ್ಲ 3 ಪಂದ್ಯಗಳಲ್ಲಿ ಆಡ್ಸಾಕತ್ತಾರ ಅವ್ನು ಸತತವಾಗಿ. ಆದ್ರ ಒಂದು ಪಂದ್ಯದಾಗ ಅವ್ನಿಗೆ ಬ್ಯಾಟಿಂಗ್ ಅವಕಾಶ ಇರ್ಲಿಲ್ಲ, ಬ್ಯಾಟಿಂಗೇ ಬರ್ಲಿಲ್ಲ. ಮ್ಯಾಗ್ನವ್ರು ಭಾಳ ಚಂದ ಆಡ್ಬಿಟ್ರು. ಏನ್ ಮಾಡ್ತೀರಿ, ನಸೀಬ್ ಭಾಳ ಕೆಟ್ಟದರಿ. ದೇವ್ರ ಹಂಗ್ಯಾಕ್ ಮಾಡ್ತಾನೆ ಯಾರು ಗೊತ್ತ. ಒಂದು ಕಣ್ಣಿಗೆ ಬಣ್ಣ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೇನಿ. ಮೊದಲೇ IPL ನ ಭಾರತದ ಪರವಾಗಿ ಮೊದಲೇ ಶತಕ ಬಾರಿಸಿದವ ಗೊತ್ತು ನಿಮ್ಗೆ. ಸತತವಾಗಿ 19ನೇ IPL ಸೀಸನ್ ಆಡ್ದವ ಮನೀಶ್ ಪಾಂಡೆ. ನಿಮ್ಗೆ ಎಷ್ಟೋ ಮಂದಿ ಗೊತ್ತಿರ್ಲಿಕ್ಕಿಲ್ಲ ಇದು. ಭಾರತದ ಮೊದಲ ಶತಕ ಬಂದಿದ್ದು ಮನೀಶ್ ಪಾಂಡೆಯಿಂದ IPL ನಲ್ಲಿ. ಇಂಥ ಅದ್ಭುತ ಪ್ರತಿಭೆ ಇನ್ನಾದ್ರೂ ಟೀಮ್ನಾಗ ಸೆಲೆಕ್ಟ್ ಅನ್ನೋದೇ ಭಾರಿ. ಎಷ್ಟೋ ಮಂದಿ ರಿಟೈರ್ಡ್ ಆಗಿ ಮುದುಕರಾಗಿ ಹೋದ್ರು, ಕೋಚಿಂಗ್ ಮಾಡಾಕತ್ತಾರ, ಸೆಲೆಕ್ಷನ್ ಒಳಗೆ ಬಂದ್ ಕುಂತಾರ ಇವನ್ ವಯಸ್ಸಿನವ್ರು. ಇನ್ನ ಅವಕಾಶ ಸಿಗ್ಲಿಲ್ಲ ಅಂತಂದ್ರೂ ಪ್ರಯತ್ನ ಬಿಟ್ಟಿಲ್ಲ. ಮನಸ್ಸ ಗದ್ಗದ ಆಗ್ತದ ಇವನ್ ಕತಿ ಕೇಳಿದ್ರೆ. ಒಂದ್ ಅದ್ಭುತವಾಗಿ ಮ್ಯಾಚ್ ಗೆದ್ಸಾನ ಭಾರತದ ಪರವಾಗಿ ಆಡಿ ಆಸ್ಟ್ರೇಲಿಯಾದಾಗ. ನೆನಪಿರ್ಬೇಕು ಎಷ್ಟೋ ಜನಕ್ಕೆ. ಇಲ್ಲ ಅಂತಂದ್ರೂ ಅವ್ನ ಇನ್ನಿಂಗ್ಸ್ ತೆಗೆದು ನೋಡ್ರಿ, ಸಿಗ್ತದ ಇಂಟರ್ನೆಟ್ನಾಗ, ಎಲ್ಲರಿ ಯೂಟ್ಯೂಬ್ದಾಗ, ಇಂಟರ್ನೆಟ್ನಾಗ ಎಲ್ಲರ ಸಿಗತ್ತ. ಅದ್ಭುತ ಇನ್ನಿಂಗ್ಸ್ ರೀ. ಅಂತವನ ಪ್ರತಿಭೆ ವ್ಯರ್ಥ ಆಗಿ ಹೋತು, ಭಾಳ ಕೆಟ್ಟ ಅನಿಸ್ತು. ಅದ್ಭುತ ಕ್ಯಾಚ್. ಇನ್ನು ಬರೋನು ವಿರಾಟ್ ಕೊಹ್ಲಿ. 105 ರನ್ ಹೊಡೆದ. ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತವ್ ಅನ್ನಾಗ. 105 ರನ್ ಬರೀ ಎಷ್ಟು ಬಾಲ್ನಾಗ? 60 ಬಾಲ್. 60 ಬಾಲ್ನಾಗ 105 ರನ್, 11 4, 3 6, 175 ಸ್ಟ್ರೈಕ್ ರೇಟ್ ರೀ. 175 ಸ್ಟ್ರೈಕ್ ರೇಟ್. ಒನ್ ಸೈಡ್ ಮ್ಯಾಚ್ ತಗೊಂಡು ಹೋದ. ಎಲ್ಲರಿಗೂ ಭಾಳ ಡಿಫಿಕಲ್ಟ್ ಆಗ್ತದೆ. ದೊಡ್ಡ ಗುರಿ ಕೊಟ್ಟಾರ KKRದವರು. ಅವ್ರ ಬೌಲಿಂಗ್ ಭಾಳ ಅದ್ಭುತವಾಗಿದೆ. ಸುನಿಲ್ ನಾರಾಯಣ್ ಅದಾನ, ವರುಣ್ ಚಕ್ರವರ್ತಿ ಅದಾನ. ಎಲ್ಲರ ಎದುರಿಗೆ ಅಷ್ಟು ಸರಳಾಗಿ ಈ
ಗುರಿಯನ್ನು ಮುಟ್ಟಕ್ ಆಗಂಗಿಲ್ಲ, ಬೆನ್ನಟ್ಟಕ್ ಆಗಂಗಿಲ್ಲ, ಎಲ್ಲ ಕ್ರಿಕೆಟ್ ಪಂಡಿತರು ಹೇಳಿದ್ರು. ಆದ್ರೆ ಅನ್ನ ನಿತ್ತಲ್ಲ, ಎಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಂಗ. ಅವ್ರಾಣರಿ ಅವ್ರಾರಿ. ಮತ್ತೊಂದು ಮಾತಾಡೋದು ಏನು ಇಲ್ಲೇ ಇಲ್ಲ ಅಲ್ಲಿ. ಓಪನಿಂಗ್ ಬಂದ್ ಮನುಷ್ಯ ಪೂರಾ ಮ್ಯಾಚ್ ಮುಗಿಸ್ಕೊಂಡು ಹೋಗ್ಯಾನ. ಇನ್ನ 5 ಬಾಲ್ ಉಳಿಸಿ ರನ್ ಚೇಸ್ ಆತ. ಉಳಿತೇನಲ್ಲಿ ಮತ್ತೊಂದು ಮಾತಾಡಕ್ ಏನೂ ಇಲ್ಲ. ಅವರಲ್ಲಿನೂ ಮಾತಾಡೋದಿಲ್ಲ, ನಮ್ಮಲ್ಲಿನೂ ಏನು ಮಾತಾಡೋದಿಲ್ಲ. ಬರೀ ವಿರಾಟ್ ಅನ್ನದೇ. ಜಕಬ್ ಬತ್ತಲ್ಲ, ವಿರಾಟ್ ಕೊಹ್ಲಿ ಜೋಡಿ ಬಂದವ, ಬರೀ 15 ರನ್ ತೆಗ್ದ 12 ಬಾಲ್ನಾಗ, ಔಟ್ ಆದ. ಆಮ್ಯಾಗ ಬರೀ ಏನ್ ಹೊಡಿದೇ ಬೇಕಾಗಿಲ್ಲ, ಅನ್ನ ಆಡಾಕತ್ತಾನ, ಬರೇ ಸಾಥ್ ಕೊಡುದಷ್ಟೇ. ಆ ಸಾಥ್ ಯಾರು ಕೊಟ್ರು? ಮತ್ ಕನ್ನಡಿಗ ದೇವದತ್ ಪಡಿಕಲ್ ಬರೇ ಸಾಥ್ ಕೊಟ್ಟ. ಹಂಗಂತೇಳಿ ಅವನು ಏನ್ ಸವಕಾಶ ಆಡಿಲ್ಲ. ಸಾಥ್ ಕೊಡುದಂತಂದ್ರೆ ಬರೀ ಟುಕ್ಕು ಏನಿಲ್ಲ. ಅವನು ಚಂದಂಗೆ ಆಡುವ. ಸ್ಟ್ರೈಕ್ ರೇಟ್ 145 ಐತಿ. 27 ಬಾಲ್ನಾಗ 39 ರನ್, 7 4 ರನ್, 1 6 ಇಲ್ಲ. ಆದ್ರೆ 7 4 145 ಸ್ಟ್ರೈಕ್ ರೇಟ್. ಮತ್ತೇನು ಉಳಿದದ್ದೇನಿಲ್ಲ ಅಲ್ಲ. ಟೀಮ್ ಡೇವಿಡ್ ಕ್ಯಾಚ್ ಅಂತೂ ಹೇಳಿ, ಮನೀಶ್ ಪಾಂಡೆ ಎಷ್ಟು ಭಾರಿ ಕ್ಯಾಚ್ ಹಿಡ್ದ ಅಂತೆ. ಟೀಮ್ ಡೇವಿಡ್ ಬರೀ 3 ಬಾಲ್ನಾಗ 2 ರನ್ ತೆಗೆದು ಹೋದ. ಆಮ್ಯಾಗ ಬಂದದ್ದು ನಿತೇಶ್ ಶರ್ಮಾ 5 ಬಾಲ್ನಾಗ 8 ರನ್ ತೆಗೆದ ವಿರಾಟನ್ ಜೋಡಿ ಕೂಡಿ ಪಂದ್ಯ ತಗೊಂಡು ಹೋದ. ಪಂದ್ಯ ಗೆದ್ದ. ಸೆಂಚುರಿ ನನಗೆ ಸಂಬಂಧ ಇಲ್ಲ, ಅದಷ್ಟು ನನಗೆ ಮಹತ್ವದ ಇಲ್ಲ ಅಂತ ಕೇಳವ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂದಾಗ ವಿರಾಟ್ ಕೊಹ್ಲಿ. ಹಂಗೆ ಹೇಳೋದಕ್ಕೆ ದೊಡ್ಡ ಮನಸ್ಸು ಬೇಕ್ರಿ. ನಮಗೆ ಬೇಕಾಗಿದ್ದು 2 ಪಾಯಿಂಟ್, ಆ 2 ಪಾಯಿಂಟ್ ಸಿಕ್ತಲ್ಲ ಅಟ್ ಸಾಕಂತ ಹೇಳ್ದ ವಿರಾಟ್ ಕೊಹ್ಲಿ. ಮನಸ್ಸು ದೊಡ್ಡದು ಬೇಕ್ರಿ. ಅದು ನಮ್ಮ ವಿರಾಟ್ ಕೊಹ್ಲಿ ಐತಿ. ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂ ನೋಡ್ರಿ ನೀವು ಬೇಕ್ರ, ಇಲ್ಲ ಕೇಳ್ರಿ, ಹೋದ್ರಿ ಏನ್ ಹೇಳ್ಯಾನ ವಿರಾಟ್ ಅಂತ. ನಂಗೆ ಸೆಂಚುರಿ ಮಹತ್ವದ್ದಲ್ಲ, ನಮ್ಗೆ 2 ಪಾಯಿಂಟ್ ಮಹತ್ವದ್ದು. ಆ 2 ಪಾಯಿಂಟ್ದಿಂದ ಎಲ್ಲಿ ಹೋದಿವಿ ನಾವು? RCB ಅವರು ಟಾಪ್, ಟೇಬಲ್ ಟಾಪ್ನಾಗ ಇದೀವಿ. +1 ಇದೆ ನೆಟ್ ರನ್ ರೇಟ್. ಈಗ ನಾವು ಮ್ಯಾಕ್ ಕೂತೀವ್ರಿ. ಯಾರ್ಯಾರೋ ಏನೇನೋ ಅನ್ನಕ್ತಿದ್ರೆ, ಯಾರ್ಯಾರೋ ಏನೇನೋ ಅನ್ನಕ್ಕೇನೈತಿ. ಅದಿ ಬಂದವರಲ್ಲ ಅನ್ನೋರು ಹೆಚ್ಚ, ಓದೋರು ಯಾರತ್ತಾರ. ನೀವೇನಂದ್ರೆ ನಮ್ಗೆ ಕೇಳಿಸೋದಲ್ರಿ. ಮ್ಯಾಗ ಹೋಗಿ ಕೂತೀವಿ ನಾವ, ಪೂರಾ ಮ್ಯಾಗ. ಸ್ವಲ್ಪ ಮ್ಯಾಗ ಉರಿಸ್ಬೇಕಾಗ್ತದ ಹಳದಿ ಬನದವ್ರಿಗೆ. ಭಾಳ ಜಿಗಿದಾಡಕತ್ತಿದ್ರೆ 2-0 ಬರಂತ ವಿರಾಟನ್ನು. ಅವೇ 2-0ದಿಂದ 1 ಇಟ್ಟಾನ. ಅನ್ನ 1. ಈಗ ಟಾಪ್ನಾಗ ನೀವೆಲ್ಲಿದ್ದೀರಿ? ತೆಳಗ್ರಿ. ನೀವೆಂದಕ್ಕೆ ನಮ್ಗೆ ಕೇಳಿಸೋದೇ ಇಲ್ಲ. ಏನಂತೀರೇನೋ, ಬಟ್ ಏನೋ ಅಂತೀರ ಅನ್ನೋದು ಅಷ್ಟೇ ಗೊತ್ತಾಗ್ತದೆ. ಆದ್ರೆ ಏನಂತೀರ ಅನ್ನೋದು ನಮ್ಗೆ ಕೇಳಿಸೋದಿಲ್ಲ. ಯಾಕಂದ್ರೆ ನಾವು ಟಾಪ್ನಾಗ ಇದೀವ್ರಿ. ಟಾಪ್ 16 ಪಾಯಿಂಟ್ ತಗೊಂಡು ಟಾಪ್ನಾಗ. ಎಷ್ಟು ಮ್ಯಾಚ್ ಆಡೀವಿ? 12. ಗೆಲುವೆಟ್ಟು 8, ಸೋತದ್ದು 4. ಪಾಯಿಂಟ್ಸ್ 16 +1.05 ನೆಟ್ ರನ್ ರೇಟ್. ಸೆಕೆಂಡ್ ಐತಿ GT, 12 ಮ್ಯಾಚ್, 8 ಗೆಲುವು 4 ಸೋಲು, 16 ಪಾಯಿಂಟ್ಸ್. ಇವ್ರದ್ದು ನಮ್ಮದು ಸೇಮ್ ಪಾಯಿಂಟ್ಸ್ ಅದ. ಅವ್ರದ್ದು +0.55 ನೆಟ್ ರನ್ ರೇಟ್ ಐತೆ. ಅದಕ್ಕೆ ಅವರು 2ನೇ ನಂಬರ್ಗೆ ಅದ. ಮೊದಲ ನಾವು 3ನೇ ನಂಬರ್ SRH, 12 ಮ್ಯಾಚ್, 7 ಗೆಲುವು 5 ಸೋಲು, 14 ಪಾಯಿಂಟ್ +33.33 ಎಕನಾಮಿ ರೇಟ್, ಇದು ನೆಟ್ ರನ್ ರೇಟ್. ಆಮ್ಯಾಗ ಪಂಜಾಬ್
ಅಂತಂಬ್ರಿ ನಮ್ಮ ಅಂತಂಬ ಸಲ ನಮಗ ಟ್ರೋಫಿ ಕೊಟ್ಟವ್ರು. ನನ್ನ ಪ್ರೀತೂನ್ ಟೀಮ್ ರೀ, ನನ್ನ ಪ್ರೀತೂನ್ ಟೀಮ್. ಅದಕ್ಕೆ ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಹುಡುಗರೇ, ನೀವು ಸಪೋರ್ಟ್ ಮಾಡ್ಬೇಕ್ರಿ. ಮಹಾರಾಜನ್ ಜೋಡಿ ಇರ್ತೀರಲ್ಲ ನೀವು. ಹಂಗಂತಂದ್ರೆ ಪಂಜಾಬ್ನು ಸಪೋರ್ಟ್ ಮಾಡ್ಬೇಕು. 2ನೇ ಟೀಮ್ ನಮ್ದು ಪಂಜಾಬ್, 1ನೇ ದೇವಾಲ್ RCB. 11 ಮ್ಯಾಚ್ 6 ಗೆಲುವು, 4 ಸತತ ಸೋತಾರ ಇವ್ರು. ಇವತ್ತು ಅವ್ರದೇ ಮ್ಯಾಚ್ ಅದು. ಅದ್ರ ಬಗ್ಗೆ ಪ್ರೊಡಿಕ್ಷನ್ ಬಗ್ಗೆನೂ ಮಾತಾಡೋಣಂತ. ಪಂಜಾಬ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಐತಿ ಇವತ್ತ. ಅದ್ರದ್ದು ಪ್ರೊಡಿಕ್ಷನ್ ಬಗ್ಗೆ, ಇದು ಪೂರಾ ಪಂದ್ಯದ ಸಾರಾಂಶ ಹೇಳಿದ ಮ್ಯಾಗ ಮಾತಾಡೋಣ ಅದ್ರ ಬಗ್ಗೆ. 4 ಸೋಲು, 1 ನೋ ರಿಸಲ್ಟ್. KKR ಜೋಡಿ ಅವ್ರಿಗೊಂದು ಪಾಯಿಂಟ್, ಪಂಜಾಬ್ 1 ಪಾಯಿಂಟ್ ಸಿಕ್ತು. ಅದಕ್ಕೆ ಇವ್ರದ್ದು 13 ಪಾಯಿಂಟ್ಸ್ ಅದಾವ, ಪ್ಲಸ್ 4 ನೆಟ್ ರನ್ ರೇಟ್. ಒಂದು ಬಂದದ್ದು CSK 11 ಪಂದ್ಯ 6 ಗೆಲುವು 5 ಸೋಲು 12 ಪಾಯಿಂಟ್, ಪ್ಲಸ್ 0.18 ಎಕನಾಮಿ ರೇಟ್. RR 11 ಮ್ಯಾಚ್ 6 ಗೆಲುವು 5 ಸೋಲು 12 ಐತಿ ಇವ್ರದ್ದು. ಆಮೇಲೆ DC 12. ಈ 3 ಮಂದಿ ಇದ್ರೊಳಗೆ ಕಾಂಪಿಟೇಷನ್, 4 ಮಂದಿ ಒಳಗೆ ಕಾಂಪಿಟೇಷನ್, ಟಾಪ್ 4 ಬರಾಕ ಪ್ಲೇ ಆಫ್. ಒಂದು ಪಂಜಾಬ್, CSK, RR ಮತ್ತು DC ಎಲ್ಲರಿಗೂ ಚಾನ್ಸಸ್ ಅದ. ಯಾರು ಬೇಕಾದವರು ಬರ್ಬೋದು. ಇಷ್ಟು ಅದ್ಭುತವಾಗಿ ಪಂದ್ಯಾವಳಿ ನಡೆದದಲ್ಲ ಇದು, ಈ 2026 IPL ಪಂದ್ಯಾವಳಿ. ಒಂದೊಂದು ಮ್ಯಾಚ್ದಿಂದನೂ ಟೇಬಲ್ನ ತಾನ ಹಿಂದ ಮುಂದೆ ಆಗಕತ್ತು. ಒಂದೊಂದು ಪಂದ್ಯದಿಂದನೂ, ಒಂದೊಂದು ಸೋಲು ಗೆಲುವಿನಿಂದನೂ ಅಷ್ಟೊಂದು ರೋಮಾಂಚನವಾಗಿ ಕೂಡಿದೆ ಈ ಪಂದ್ಯಾವಳಿ. ಒಂದು ಪಂದ್ಯವನ್ನ ಮಿಸ್ ಮಾಡ್ಕೋಬೇಡ. ಇನ್ನು RCB ಯಾರ್ಯಾರ ಜೋಡಿ ಎಷ್ಟೆಷ್ಟು ಮ್ಯಾಚ್ ಅದಾವ ನೋಡೋಣ. ಉಳಿದದ್ದು 2 ಮ್ಯಾಚ್, ಒಂದು 17ನೇ ತಾರೀಕು, ಒಂದು 22ನೇ ತಾರೀಕು. 17ನೇ ತಾರೀಕು ಪಂಜಾಬ್ ಜೋಡಿ ಅದ. ಆಮೇಲೆ 14ನೇ ತಾರೀಕು ಹೈದರಾಬಾದ್ ಜೋಡಿ ಅದ. SRH. 2 ತಂಡಗಳು ಬಲಾಢ್ಯವಾಗಿದಾವ. ಯಾಕಂತಂದ್ರೆ ಪಂಜಾಬ್ದವರು 4 ಸತತ ಸೋಲಿನಿಂದ ಕಂಗೆಟ್ಟಾರ. ಅವರು ಭಾರಿನೇ ಆಡ್ಬೋದು ಈ ಪಂದ್ಯದಾಗ. ನಮ್ಮ ಜೋಡಿ ಅವರು ಚಲೋ ಕಾಂಪಿಟೇಷನ್ನೇ ಕೊಡ್ಬೋದು. ನೋಡೋಣ ಏನಾಗ್ತದೆ. ಇವತ್ತು ಬರೀ ಎಂಜಾಯ್ ಮಾಡ್ರಿ. ಇವತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಮತ್ತು ಗೆಲುವು. ಮುಂದೆ ನಮ್ದಂತರೂ ಈಗ ಟಾಪ್ನಾಗ ಇದೀವಿ. ಆರಾಮ್ಸಿರಿ ಫೈನಲ್ನಾಗ ಹೋಗ್ತೀವಿ. ಏನೂ ತಲೆಕೆಡ್ಸ್ಕೊಳಕ್ ಹೋಗ್ಬೇಡಿ ಹುಡುಗರೆ. RCBians ಏನು ತಲೆಕೆಡ್ಸ್ಕೊಬೇಡ. 1ನೇ ಕ್ವಾಲಿಫೈರೇ ಆಡ್ತೀವಿ. ಏನಿಲ್ಲ, ಇನ್ನು ಭಾಳ ಸರಳದು. 1ನೇ ಕ್ವಾಲಿಫೈರ್ ಆಡೋದು, ಆ ಮ್ಯಾಚ್ ಗೆಲ್ಲಿದ್ದು ಸೀದಾ ಫೈನಲ್ಗೆ ಹೋಗಿ ಕೂತ್ಬಿಡು. ಉಳ್ದವ್ರು ಹೊಡೆದಾಡಿ ಬಡ್ದಾಡಿ 3 ಮ್ಯಾಚ್ ಆಡಿ ಬರ್ತಾರ. ಆಮ್ಯಾಗ ಅವ್ರನ್ನೂ ಹೊಡೆದ ಈ ಸಲನೂ ಕಪ್ ನಮ್ದೇ. ಈ ಸಲನೂ ಕಪ್ ನಮ್ದೇ ರೀ. ಯಾರು ಬೇಕಾದವ್ರು ಬರಲ್ಲ ಹೊಡಿನತ್. ಇನ್ನು ಮುಂದಿನ ಪಂದ್ಯ SRH ಅದ. SRH ಜೋಡಿನೂ ಚಲೋನೇ ಆಡ್ತೀವಿ, ಏನು ತಲೆಗೆಡ್ಸ್ಕೋಬೇಡಿ. ಎಲ್ಲರೂ ಫಾರ್ಮ್ನಾಗ ಅದಾರ. ಇನ್ನು ಈ ಪಂದ್ಯದ ಬಗ್ಗೆ ಬರ್ಬೇಕಪ್ಪ ಅಂತಂದ್ರೆ, ಏನು ಮಾತಾಡಿದ್ವಿ, ಸ್ಕೋರ್ ಕಾರ್ಡ್ ಬಗ್ಗೆ ಅಂತೂ ಮಾತಾಡಿದ್ವಿ. ಟೀಮ್ ಡೇವಿಡ್, ಜಿತೇಶ್ ಶರ್ಮಾಂದು ಮುಗೀತ. ಇನ್ನೇನೈತಿ, ಅವ್ರ ಬೌಲಿಂಗ್ ಬಗ್ಗೆ ಮಾತಾಡೋಣಂತ. KKR ಬೌಲಿಂಗ್ ಇವತ್ತಂತರೂ ಅವ್ರ ಮೇನ್ ಬೌಲರ ವರುಣ್ ಚಕ್ರವರ್ತಿ ಇರಲಿಲ್ಲ.
ಎಲ್ಲ ಜವಾಬ್ದಾರಿ ಸುನಿಲ್ ನಾರಾಯಣ್ ಮೇಲಿತ್ತು. ಕಾರ್ತಿಕ್ ತ್ಯಾಗಿ ಚಲೋ ಹಾಕ್ತಾ 4 ಓವರ್ 32 ರನ್ 3 ವಿಕೆಟ್. ಅವಂಗೆ 3 ವಿಕೆಟ್ ಬಿದ್ದಾವ. ಸುನಿಲ್ ನಾರಾಯಣ್ ಒಂದು, ಉಳಿದವ್ರಿಗಂತೂ ಯಾರಿಗೆ ವಿಕೆಟ್ ಬಿದ್ದಿಲ್ಲ. ಇನ್ನು ಪಾರ್ಟ್ನರ್ಶಿಪ್ ಬಗ್ಗೆ ಬಂದಿವಿ ಅಂತಂದ್ರೆ, ಒಂದನೇ ಪಾರ್ಟ್ನರ್ಶಿಪ್ ಅಂದ್ರೆ ಬೆಥಲ್ ಮತ್ತು ವಿರಾಟ್ ಕೊಹ್ಲಿ ನಡುವೆ 20 ಬಾಲ್ನಲ್ಲಿ 37 ರನ್. ಪಡಿಕಲ್ ಮತ್ತು ಕೊಹ್ಲಿ ನಡುವೆ 59 ಬಾಲ್ 92 ರನ್. ಈ ಪಾರ್ಟ್ನರ್ಶಿಪ್ದಿಂದನೇ ನಮ್ಮ ಈ ಗುರಿ ಬೆನ್ನಟ್ಟು ಭಾರಿ ಸರಳ ಆಯ್ತು. ಯಾಕಂತಂದ್ರೆ ಮುಂದೆ ವಿಕೆಟ್ ಬೀಳಿಲ್ಲ. ಮುಂದೆ ಬಂದವ್ರಿಗೆ ಏನೈತಿ, ಸುಮ್ಮ ಬಂದು ಬರೇ ಪಂದ್ಯವನ್ನ ಮುಗಿಸಿ ಹೋಗೋದು ಅಷ್ಟೇ ಇತ್ತು ಕೆಲಸ. ವಿರಾಟ್ ಕೊಹ್ಲಿ ಅಂತೂ ಒಂದ್ ಕಡೆ ನಿಂತ ಬಿಟ್ಟಿದ್ದ. ಆ ಸೆಲೆಬ್ರೇಷನ್ ಇಮೇಜ್ ಪಿಕ್ಚರ್ ನೋಡೋದ್ ಬಿಡ್ಬೇಡ್ರೆ, ನೋಡ್ರಿ ಅದು ಭಾರಿ ಅದು. ಪಟಿದಾರ್ ಜೋಡಿ ಕೊಹ್ಲಿ 17 ಬಾಲ್ನಾಗ 28 ರನ್. ಟೀಮ್ ಡೇವಿಡ್ ಜೋಡಿ 11 ಬಾಲ್ 23 ರನ್. ಶರ್ಮಾನ್ ಜೋಡಿ 8 ಬಾಲ್ 14 ರನ್. ಮುಗೀತು. ಮುಂದೆ ಫಾರ್ಮಾಲಿಟಿ ಅಷ್ಟೇ ಇತ್ತು, ಏನು ಇರಲಿಲ್ಲ ಅಲ್ಲಿ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಇನ್ನಿಂಗ್ಸ್ ಬಗ್ಗೆ ಬರೋಣಂತಂದ್ರೆ, ಇವರು ಈ ಟೀಮ್ಗೆ ಮತ್ತು ನಾಯಕನಿಗೆ ಅಂದ್ರೆ ಅಜಿಂಕ್ಯ ರಹಾನೆಕ ಬುದ್ಧಿ ಬರಾಕ ಸಾಧ್ಯನೇ ಇಲ್ಲ. ಈ ಪಂದ್ಯಾವಳಿ ಮುಗಿಯಾಕ ಬಂದ್ರು ಇವ್ರಿಗೆ ಬುದ್ಧಿ ಬಂದಿಲ್ಲ. ಅದ್ರಾಗ ರಹಾನೆ ಅವ ಯಾಕ ಓಪನಿಂಗ್ ಬರ್ತಾನ ಅದೇ ತಿಳಿವಲ್ತಾಗೈತಿ ನನಗೆ. ನೀ 3 ನಂಬರ್ಕ್ ಬಾರು, ನೀ 3 ನಂಬರ್ಕ್ ಬಾ, ಮ್ಯಾಗ ಹೊಡ್ಯಾವ್ರನ್ನ ಕಳಿಸಿ, ಇಬ್ಬರನ್ನ ಹೊಡ್ಯಾವ್ರನ್ನ ಕಳಿಸು, ನೀವು ಆರಾಮಾಗಿ ಗೆಲ್ತೀರಿ. ಬಿಟ್ಟು ನೀ ಬಂದು 2 ಓವರ್ಗಟ್ಲೆ ವೇಸ್ಟ್ ಮಾಡಿ ಏನು ಅರ್ಥ ಇಲ್ಲ. ಈ ಪಂದ್ಯದಾಗ 13 ಬಾಲ್ನಾಗ 19 ರನ್ ತೆಗ್ದ, 144 ಸ್ಟ್ರೈಕ್ ರೇಟ್ ಐತಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ಗೇಮ್, ಓಪನಿಂಗ್ ಗೇಮ್ ಈ ಮನುಷ್ಯಾಗ ಸೂಟ್ ಆಗಲ್ಲ. ಹೊಡಿ ಬಡಿ ಹೊಡ್ಯಾರೇ ಬೇಕು, ಅದಕ್ಕೆ ಹೊಡಿ ಬಡಿ ಅನ್ನೋರೇ ಬೇಕು ಓಪನಿಂಗ್. ಪಿನ್ ಅದಲ್ಲ ಅಂತವ್ ಬೇಕು. ಅವ್ನು ಶಾಟ್ ಕೊಡೋ ಬರೋದು ಬೇಕಾಗಿಲ್ಲ. ಅವನು ಹೊಡಿಲಿ, ಎದುರಿನವನು ಹೊಡಿಲಿ, ಅಂಥವ್ರನ್ನ ಕೇಳಿ. ಅವ್ರಿಬ್ರದ್ದು ಜೋಡಿ ಅದ, ನ್ಯೂಜಿಲೆಂಡ್ ಪರವಾಗಿ ಓಪನಿಂಗ್ ಮಾಡ್ತಾರ. ಇನ್ನೊಬ್ಬ ಅದಾನ, ಆದ್ರೆ ಅವ್ರನ್ನ ಕಳ್ಸಾಕ್ತಾರಿಲ್ಲ. ಇಬ್ರು ಬೇಗ ಔಟ್ ಆದ್ರು. ಅದ್ರ ಫಿನ್ 8 ಬಾಲ್ನ 18 ರನ್ 725 ಸ್ಟ್ರೈಕ್ ರೇಟ್. ಅದ್ಭುತ. ನನಗೆ ಅನ್ಸಿತ್ತು ಇವ ಎಲ್ಲೇರೆ ನಿತ್ತಂದ್ರೆ 700 ಮ್ಯಾಗ ಸರಳಾಗಿ ಹೋಯ್ತಾನಂತೆ. ಆದ್ರ ಭುವನೇಶ್ವರ್ ಕುಮಾರ ಇಷ್ಟು ಭಾರಿ ಬಾಲ್ ಹಾಕಿದಲ್ಲ, ಅವ್ನ್ ಬ್ಯಾರೆ ಉತ್ತರನೇ ಇದ್ದಿದ್ದಿಲ್ಲ. ಫಿನ್ ಎಲೆನ್ ಇಷ್ಟೊಂದು ಅದ್ಭುತವಾದ ಬಾಲಿಂಗ್ ಹಾಕಿ ಫಿನ್ ಎಲೆನ್ ಔಟ್ ಮಾಡ. ಫಿನ್ ಎಲೆನ್ ಔಟ್ ಆಗ್ಲಿಲ್ಲಪ್ಪ ಅಂತಂದ್ರೆ ಅವ ಒಬ್ಬನೇ ನಿಂತನು 730-40 ತೆಳಗಂತರೂ ಈ ಗುರಿ ಇರ್ತಿದ್ದಿಲ್ಲ. ಅದು ತಪ್ಪಿಸಿದ ಭುವನೇಶ್ವರ್ ಕುಮಾರ್. ಏನ್ ಬಾರಿ ಈ ವಯಸ್ಸಿನ ಈ ಬಾರಿ ಬಾಲಿಂಗ್ ಹಾಕಕತ್ತಲ್ಲ, ಈ ಫಾರ್ಮ್ನಾಗ ಅದನ್ನ ಅದ್ಭುತ ಅದ್ಭುತ. ಆಮೇಲೆ ರಘುವಂಶಿ ಆಡ್ದ ಇವತ್ತು. 192 ಗುರಿ ನಮಗ್ ಕೊಡಾಕ ಕಾರಣನೇ ರಘುವಂಶಿ. ಇಲ್ಲಪ್ಪ ಅಂತಂದ್ರೆ ಇವ್ರು 150-160 ರನ್ ಅಷ್ಟೇ ಆಡ್ತಿದ್ರು. 46 ಬಾಲ್ನಾಗ 71 ರನ್, 7 4 3 6 154 ಸ್ಟ್ರೈಕ್ ರೇಟ್. ಆಮ್ಯಾಗ ಬಂದದ್ದು 24 ಬಾಲ್ನಾಗ 32 ರನ್ ತಂದು ಕ್ಯಾಮ್ರೂನ್ಗಿನ್ 3416 133 ಸ್ಟ್ರೈಕ್ ರೇಟ್. ಇನ್ನು ಬರೋದು ರಿಂಕು ಸಿಂಗ್. ಏನಾದರೆ ರಿಂಕು ಸಿಂಗ್ ಇವನ್ನ 5 ಮ್ಯಾಚ್ ಸತತವಾಗಿ ಆಡ್ಯಾನ. 5 ಮ್ಯಾಚ್ ಸತತವಾಗಿ. ನೀವು ಮುಖ್ಯ ಅಂಶಗಳನ್ನು ಹೇಳ್ತೀನಿ ನಿಮಗೆ ಬೇಕಂತಂದ್ರೆ. ಏನು ಅದ್ಭುತವಾಗಿ ಆಡ್ಯಾನ. 5 ಮ್ಯಾಚ್ ಹೇಳ್ತೀನಿ. RR ಜೋಡಿ 34 ಬಾಲ್ನ 53 ರನ್, LSG ಜೋಡಿ 51 ಬಾಲ್ನ 83 ರನ್, SRH ಜೋಡಿ 11 ಬಾಲ್ನಾಗ 22 ರನ್. ಇವು 3 ಇನ್ನಿಂಗ್ಸ್ ನಾಟ್ಔಟ್ ಹೋಗ್ಯಾನ. ಆಮೇಲೆ
DC ಜೋಡಿ ಬ್ಯಾಟಿಂಗ್ ಸಿಗ್ಲಿಲ್ಲ. RCB ಜೋಡಿ 29 ಬಾಲ್ 49 ರನ್ ಅಂದ್ರೆ ಇವತ್ತಿನ ಇನ್ನಿಂಗ್ಸ್ ಅದ್ಭುತ. ಭಾರಿ ಅದ ಹುಡುಗ. ಲೋವರ್ ಆರ್ಡರ್ನಾಗ ಬಂದು ಇಷ್ಟು ಅದ್ಭುತವಾಗಿ ಆಡೋದಕ್ಕೆ ಸರಳ ಇಲ್ಲ. ಅಂತೂ ಇಂತೂ ಹೆಂಗರೆ ಮಾಡಿ 192 ರನ್ 4 ವಿಕೆಟ್ ಕಳ್ಕೊಂಡು 192 ನಮಗೆ ಗುರಿ ಮುಟ್ಟಿದ್ರು. ಉಳಿದದ್ದು ಮುಂದಿನ ಕತ್ತಿ ಅಂತೂ ನಮಗೆ ಮೊದಲೇ ಹೇಳಿನಿ ನಾನು. ನೀವು ಏನು ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲ ಪಂದ್ಯದ ಮುಖ್ಯಾಂಶ ಮತ್ತೆ ಏನೇ ಇಂಟ್ರೆಸ್ಟಿಂಗ್ ನಡೆದಿತ್ತಂತನೂ ಅದನ್ನ ಹೇಳೋ ಜವಾಬ್ದಾರಿ ನಿಮ್ಮದೇನಾದ್ರು ಕೆಲಸ. ಸಬ್ಸ್ಕ್ರೈಬ್ ಬಟನ್ ಒತ್ತು, ಲೈಕ್ ಬಟನ್ ಒತ್ತು, ಅಷ್ಟೇ ಕೆಲಸ. ಮತ್ತೊಂದು ಏನು ಇಲ್ಲೇ ಇಲ್ಲ. ಭಾಳ ತೆಲಿನ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಒಟ್ಟು ಅದನ್ನ ಸಗ್ಲ ಬಿಡಬೇಡ್ರಿ. ಸಗ್ಲೊಟ್ಟ ಬಿಡ್ಬೇಡ್ರಿ ಅದನ್ನ. ಮುಂದಿನ RCB ಪಂದ್ಯದಾಗೂ ಇಷ್ಟೇ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಬರ್ತೀನಿ. ಆಮೇಲೆ ಎಲ್ಲ ಪಂದ್ಯಾವಳಿಯ ಪೋಸ್ಟ್ ಮ್ಯಾಚ್ ಅನಲೈಸಿಸ್ ಮಾಡ್ತಿರ್ತೀನಿ. ಎಲ್ಲ ವಿಡಿಯೋಗಳನ್ನು ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಒಟ್ಟು ಸಡ್ಲು ಬಿಡಬೇಡ್ರಿ. ಮುಂದಿನ ವಿಡಿಯೋದಾಗ ಸಿಗುನು ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.